ಪ್ರೇಮ ಪ್ರಣಯ ಅಂತ ಬಂದಾಗ ಅತ್ಯಾಚಾರ ಮಾಡುವವರು ಪ್ರೀತಿಸುವವರಲ್ಲ, ನೆನಪಿಡಿ. ಪರಸ್ಪರ ಒಪ್ಪಿಗೆಯಿಂದಲೇ ಪ್ರೀತಿಸಿದ್ದೆವು, ಪರಸ್ಪರ ಒಪ್ಪಿಗೆಯಿಂದಲೇ ದೈಹಿಕವಾಗಿ ಸೇರಿದ್ದೆವು ಅನ್ನೋದಕ್ಕೆ ನಿಮ್ಮತ್ರ ಇರಬಹುದಾದ ಎಲ್ಲ, ಹುಡುಗರೆ ಜಾಗ್ರತೆಯಿಂದ ಕೇಳಿ, ನಿಮ್ಮತ್ರ ಇರಬಹುದಾದ ಎಲ್ಲ, ಡಿಜಿಟಲ್ ಇರಬಹುದು, ಪತ್ರಗಿತ್ರ ಇರಬಹುದು, ಇನ್ನೊಂದಿರಬಹುದು, ಮಗದೊಂದಿರಬಹುದು, ಎಷ್ಟೇ ನೀವು ಪ್ರೀತಿಸಿದಿರಿ, ಗಾಢವಾಗಿ ಪ್ರೀತಿಸಿದ್ದೀರಿ, ಪರಸ್ಪರ ನಂಬಿಕೆ ಹೊಂದಿದ್ದೀರಿ ಅಂತ ಆದರೂ ಕೂಡ ನೀವು ಕೊಟ್ಟದ್ದು ತಗಡದ್ದು ಅಥವಾ ಕೊಡುಕೊಳ್ಳುವಿಕೆಯ ಎಲ್ಲ ವಿವರಗಳನ್ನು ದಯವಿಟ್ಟು ಹುಡುಗರೆ ದಾಖಲಾತಿ ಮಾಡಿಡಿ. ಆದರೆ ವರ್ತಮಾನದ ಬದುಕು, ಸಾಮಾಜಿಕ ಬದುಕು ಅಂತ ಬಂದಾಗ ಅಲ್ಲಿ ಪುರುಷನ ದಬ್ಬಾಳಿಕೆ, ದರ್ಪ, ದುರಹಂಕಾರ, ಸ್ವೇಚ್ಛಾಚಾರ, ಅತ್ಯಾಚಾರ ಇವೆಲ್ಲದಕ್ಕೂ ಈಡಾಗ್ತಾ ಇರುವಂಥದ್ದು ಹೆಣ್ಣು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಹೆಣ್ಣುಮಕ್ಕಳು ಅಬಲರು, ಪುರುಷರಿಗೆ ಸರಿಸಮಾನವಾಗಿ ಅವರು ಬದುಕಲ್ಲಿ ನಿಲ್ಲಬೇಕು, ಸಮಾಜದಲ್ಲಿ ಅವರಿಗೂ ಒಂದು ಸ್ವಾತಂತ್ರ್ಯವಿದೆ, ಸ್ವಾವಲಂಬನೆ ಇದೆ, ಸ್ಥಾನ ಇದೆ, ಮಾನ ಇದೆ, ಎಲ್ಲವೂ ಇದೆ. ಅದಕ್ಕೆ ಒಂದು ಫೆಮಿನಿಸಮ್ ಅನ್ನುವಂಥ ನೆಲೆಯಲ್ಲಿ ಬಹಳ ಸುದೀರ್ಘವಾದಂಥ ಒಂದು ಹೋರಾಟವೂ ಇದೆ. ಮತ್ತು ಪುರುಷ ಯಾಜಮಾನ್ಯತೆಯ ಅಡಿಯಲ್ಲಿ ಪುರುಷನ ಒಟ್ಟು ದರ್ಪ ದಬ್ಬಾಳಿಕೆಯ ಆ ಒಂದು ಭೂತಾಕಾರವಾದ ಹೆಜ್ಜೆಯಲ್ಲಿ ಶತಮಾನಗಳಿಂದ ಹೆಣ್ಣುಮಕ್ಕಳು ತಮ್ಮ ಸ್ವಾಯತ್ತೆಯನ್ನು ಕಳ್ಕೊಂಡದ್ದು ಈ ನೆಲದ ಚರಿತ್ರೆ. ಇನ್ನು ಆಧ್ಯಾತ್ಮಿಕವಾಗಿ ನೋಡಿದರೆ ನಮ್ಮಲ್ಲಿ ಹೆಣ್ಣಿಗೆ ಬಹಳ ಶ್ರೇಷ್ಠವಾದಂಥ ಸ್ಥಾನ ಇದೆ, ಮಾನ ಇದೆ, ಗೌರವ ಇದೆ. ಅಲ್ಲಿ ಶಿವನಕ್ಕಿಂತ ಹೆಚ್ಚು ಶಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟವರು ನಾವು. ಆದರೆ ವರ್ತಮಾನದ ಬದುಕು, ಸಾಮಾಜಿಕ ಬದುಕು ಅಂತ ಬಂದಾಗ ಅಲ್ಲಿ ಪುರುಷನ ದಬ್ಬಾಳಿಕೆ, ದರ್ಪ, ದುರಹಂಕಾರ, ಸ್ವೇಚ್ಛಾಚಾರ, ಅತ್ಯಾಚಾರ ಇವೆಲ್ಲದಕ್ಕೂ ಈಡಾಗ್ತಾ ಇರುವಂಥದ್ದು ಹೆಣ್ಣು. ಆದರೆ ಸ್ವತಂತ್ರ ಭಾರತದ 75 ವರ್ಷಗಳಲ್ಲಿ ಒಟ್ಟು ಬೆಳವಣಿಗೆಯನ್ನು ಗಮನಿಸಿದರೆ ಹೆಣ್ಣಿನ ಬದುಕಿನಲ್ಲಿ ಬಹಳ ದೊಡ್ಡ ಐತಿಹಾಸಿಕವಾದಂಥ ಬದಲಾವಣೆಗಳಾದದ್ದನ್ನು ನಾವು ಕಂಡಿದ್ದೇವೆ. ಇತ್ತೀಚಿನ ಆಪರೇಷನ್ ಸಿಂಧೂರದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ದು ಯಾರು ಅಂತಂದರೆ ಅದು ನಮ್ಮ ದೇಶದ ಹೆಮ್ಮೆಯ ಹೆಣ್ಣುಮಕ್ಕಳು. ಪ್ರತಿ ಹಂತದ ಕಾರ್ಯಾಚರಣೆಯ ಒಂದು ವಿವರಗಳನ್ನು ಕೊಡ್ತಾ ಇದ್ದಂಥ ಸುದ್ದಿಗೋಷ್ಠಿಯ ಪ್ರಾಧಾನ್ಯವನ್ನು ಯಾರು ವಹಿಸ್ಕೊಂಡಿದ್ರು ಅಂತಂದರೆ ಇಬ್ಬರು ನಮ್ಮ ದೇಶದ ಕಣ್ಮಣಿಗಳು. ಪ್ರತಿಯೊಂದು ಹಂತದಲ್ಲೂ ಇವತ್ತು ಹೆಣ್ಣುಮಕ್ಕಳ ಸಾಧನೆಯನ್ನು ನಾವು ನಿಚ್ಚಳವಾಗಿ ಕಾಣ್ತಾ ಇದ್ದೇವೆ. ಅದರಲ್ಲೂ ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಬಹಳ ಬಹಳ ಅದ್ಭುತವಾದಂಥ ಒಂದು ಸಾಧನೆಯನ್ನು, ಸಾರ್ಥಕತೆಯನ್ನು ಕಾಣ್ತಾ ಇದ್ದೇವೆ. ಪ್ರತಿ ಹಂತದಲ್ಲಿ ಇವತ್ತು ಡ್ರೈವರ್ ಕಂಡಕ್ಟರ್ ಅಂತಂದಾಗ ಪುರುಷರು ಅಂತಿತ್ತು, ಅಲ್ಲಿಯೂ ಮಹಿಳೆಯರ ಪ್ರವೇಶ. ಇನ್ನು ನಭೋಯಾನ, ಗಗನಯಾನ, ಅಲ್ಲಿಯೂ ಮಹಿಳೆಯರ ಪ್ರವೇಶ. ಇನ್ನು ಯಾವುದೇ ಒಂದು ದೈಹಿಕವಾದಂಥ ಶ್ರಮದಿಂದ ಕೂಡಿದಂಥ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಸೈನ್ಯ ಇರ್ಬೋದು, BSF ಇರ್ಬೋದು, ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರ ಇನ್ವಾಲ್ವ್ಮೆಂಟನ್ನು ಸಂಪೂರ್ಣವಾಗಿ ಕಾಣ್ತೇವೆ. ಪ್ರತಿ ಪೆಟ್ರೋಲ್ ಬಂಕಲ್ಲೂ ಕೂಡ ಹೆಣ್ಣುಮಕ್ಕಳು ಇವತ್ತು ಕೆಲಸದಲ್ಲಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಒಂದು ನೋಟಕ್ಕೆ ಆಧುನಿಕವಾದಂಥ ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ಪುರುಷ ಮತ್ತು ಸ್ತ್ರೀ ಒಂದು ಸಮಾನವಾದಂಥ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಅಂತ ನಮಗೆ ಅನ್ನಿಸ್ತದೆ. ಆದರೆ ಬದುಕಿನ ಒಳಗಿನ ರುಗ್ಣತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ, ಇನ್ನೂ ಬೇರೆ ಬೇರೆ ಹಂತಗಳಲ್ಲಿ ಅದು ಪೂರ್ಣ ಮಟ್ಟದಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದನ್ನು ನಾವು ಗ್ರಹಿಸಲಿಕ್ಕೂ ಆಗೋದಿಲ್ಲ, ತೀರ್ಮಾನಕ್ಕೆ ಬರಲಿಕ್ಕೂ ಆಗೋದಿಲ್ಲ. ಯಾಕೆಂತಂದರೆ ಕರ್ನಾಟಕದ ವ್ಯಾಪ್ತಿಯಲ್ಲೇ ಗಮನಿಸಿ ಅಥವಾ ದೇಶದ ವ್ಯಾಪ್ತಿಯಲ್ಲೂ ನಿರ್ಭಯನಂಥ ಪ್ರಕರಣ, ಸಾಮೂಹಿಕವಾದ ಅತ್ಯಾಚಾರದ ಪ್ರಕರಣ, ನಾನು ಈಗಷ್ಟೇ ಹಿಂದೆ ಬಿಟ್ಟಂಥ ವಿಡಿಯೋದಲ್ಲಿ ಒಬ್ಬ ಸ್ವಾಮೀಜಿಯ ದರಿದ್ರತನ ಒಂದು ಹೆಣ್ಣು ಮಗಳ ಬದುಕನ್ನು ಆಹುತಿ ತೆಗೆದುಕೊಂಡಿದೆ. ಈ ಶೀಲ ಮತ್ತು ಶಕ್ತಿ ಅಂತ ಬಂದಾಗ ಚಾರಿತ್ರ್ಯ ಮತ್ತು ಅವಳ ಇಡಿಯದಾದಂಥ ಒಂದು ವ್ಯಕ್ತಿತ್ವದ ತನ್ನದೇ ಆದಂಥ ರೀತಿಯಲ್ಲಿ ಕಾಪಾಡಿಕೊಳ್ಳುವಿಕೆ ಅಂತ ಬಂದಾಗ
ಪುರುಷನ ಅಟ್ಟಹಾಸ, ಪುರುಷನ ದೌರ್ಜನ್ಯ ಇವತ್ತಿಗೂ ನಡೀತಾ ಇದೆ. ಹಾಗಾಗಿ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂಥ ಒಂದು ವಿಶೇಷ ಕಾನೂನನ್ನು ಸಂವಿಧಾನಾತ್ಮಕವಾಗಿ ನೀಡಲಾಗಿದೆ. ಈಗ ಇತ್ತೀಚೆಗೆ ಅದು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದ ಮೇಲೆ ಇಂಡಿಯನ್ ಪಿನಲ್ ಕೋಡಲ್ಲಿ ಬದಲಾವಣೆ ಆಗಿರಲಿಲ್ಲ. ಈಗ ಮೋದಿಯವರು ಬಂದ ಮೇಲೆ ಅಲ್ಲಿ ಒಂದು ಬದಲಾವಣೆಯ ಪರ್ವ ಆರಂಭ ಆಗಿದೆ. ಅದರಲ್ಲಿ ಒಂದು ವಿಶೇಷವಾದಂಥ ಕಾನೂನು ಅಳವಡಿಸಲಾಗಿದೆ. ಸೆಕ್ಷನ್ 69 BNS. ಈ ವಿಡಿಯೋವನ್ನು ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬ ಪುರುಷ ಜತನದಿಂದ ದಯವಿಟ್ಟು ನೋಡಿ, ಕೊನೆಯವರೆಗೂ ನೋಡಿ. ಯಾಕೆಂತಂದರೆ ನಿಮ್ಮ ಜೀವನ ಇದರಲ್ಲಿ ಎಷ್ಟು ಸೂಕ್ಷ್ಮವಾಗಿದೆ. ಇವತ್ತು ಒಂದು ಗಂಡು ಹೆಣ್ಣಿನ ಸಂಬಂಧದಲ್ಲಿ ಇವತ್ತು ಕಾನೂನಾತ್ಮಕವಾಗಿ ಗಂಡು ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ವರ್ತಿಸಬೇಕಾಗಿದೆ. ಒಂದೇ ಒಂದು ಇಂಚು ಯಾಮಾರಿದರೂ ನಿಮಗೆ ಜೈಲೂಟ ಗ್ಯಾರಂಟಿ. ಇದರಲ್ಲಿ ಈ ಸೆಕ್ಷನ್ನಲ್ಲಿ ಹೆಣ್ಣುಮಗಳು ಕೇವಲ ಬಾಯ್ದೆರೆಯಾಗಿ ತನ್ನ ಮೇಲೆ ಈ ರೀತಿಯ ಅನಾಚಾರ ನಡೀತಾ ಇದೆ, ನನಗೆ ಈ ರೀತಿಯ ನಂಬಿಕೆಗೆ ಮೋಸ ಆಗಿದೆ, ನನ್ನನ್ನು ನಂಬಿಸಿ ನನ್ನನ್ನು ಮೋಸ ಮಾಡಲಾಗಿದೆ ಅಂತ ಹೇಳಿದರೆ ಸಾಕು, FIR ಆಗುತ್ತೆ. ಹೆಣ್ಣು ಮಕ್ಕಳು ಯಾವುದೇ ರೀತಿಯಲ್ಲೂ ಪ್ರೂವ್ ಮಾಡಬೇಕಾದ ಅಗತ್ಯ ಇಲ್ಲ. ನೇರವಾಗಿ ಅದಕ್ಕೆ ಆಹಾರವಾಗುವಂಥ ಪುರುಷ 10 ವರ್ಷ ಜೈಲೂಟವನ್ನು ಗ್ಯಾರಂಟಿಯಾಗಿ ಊಟ ಮಾಡಬೇಕಾಗತ್ತೆ. ಈ ಇಡೀ ಕಾನೂನಿನ ಒಂದು ವಿವರವನ್ನು, ಸೂಕ್ಷ್ಮತೆಯನ್ನು, ಮತ್ತು ನಾವು ಯಾವ ರೀತಿಯಲ್ಲಿ ಈ ಹುಡುಗರು ಅಥವಾ ಪುರುಷರು ಈ ಕಾನೂನಿನ ಅಡಿಯಲ್ಲಿ ಸಶಕ್ತವಾಗಿ ಬದುಕಬೇಕಾದರೆ ಏನೇನೆಲ್ಲ ಮಾಡ್ಕೋಬೇಕು, ಏನೇನೆಲ್ಲ ಜಾಗ್ರತೆ ವಹಿಸಬೇಕು, ಮತ್ತು ಮೋಸ ವಂಚನೆ ಮಾಡುವವರಿಗೆ ಇದೊಂದು ಮಾರ್ಗದರ್ಶನ ನಾನು ಮಾಡ್ತಾ ಇದ್ದೇನೆ ಅಂತ ಭಾವಿಸಬೇಡಿ. ಅದಲ್ಲ. ಕಾನೂನು ಏನು ಹೇಳ್ತಾ ಇದೆ, ಆ ಕಾನೂನಿನ ಚೌಕಟ್ಟಿನ ಒಳಗಡೆ ನೀವು ಸುಭಗರಾಗಿದ್ದರೆ, ನೀವು ಸತ್ಯವಂತರಾಗಿದ್ದರೆ, ನೀವು ಯಾವುದೋ ಅನಾವಶ್ಯಕವಾದಂಥ ಯಾವುದೋ ಗ್ರಜ್ಜಿಗೆ ಒಳಪಟ್ಟು ಒಂದು ಕೇಸು ನಿಮ್ಮ ಮೇಲೆ ಆಗಿದೆ ಅಂತಾದರೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು, ಮತ್ತು ಹೆಣ್ಣು ಮಕ್ಕಳನ್ನು ನಾವು ನಂಬಿಸಿ ಕುತ್ತಿಗೆ ಕೊಯ್ಯಬಾರದು ಅನ್ನುವಂಥ ಎಚ್ಚರದಲ್ಲಿ ಬದುಕೋದು ಹೇಗೆ, ಈ ಎರಡೂ ರೀತಿಯ ವಿವರಗಳನ್ನು ಕೊಡ್ತೇನೆ. ಅದರ ಜೊತೆಗೆ ಹೆಣ್ಣು ಮಕ್ಕಳು ಅವರಿಗೆ ಮೀಸಲಾದಂಥ ಕಾನೂನನ್ನು ಕೈಗೆತ್ತಿಕೊಳ್ಳೋದ್ರ ಜೊತೆಗೆ ಅವರ ಸ್ವಾರ್ಥಕ್ಕೂ ಕೂಡ ಇವತ್ತು ಬಳಸ್ತಾ ಇರೋದ್ರಿಂದ ಅದರ ದುಷ್ಪರಿಣಾಮ ಪುರುಷರ ಸಮಾಜದ ಮೇಲೆ, ಯಂಗ್ ಹುಡುಗರ ಮೇಲೆ ಅದು ಗಾಢವಾಗಿ ಆಗ್ತಾ ಇರುವಂಥ ಒಂದು ವಾಸ್ತವಿಕ ಚಿತ್ರಣದ ಮಧ್ಯೆಯೂ ಕೂಡ ಈ ಸೆಕ್ಷನ್ನು ಹುಡುಗರ ಬದುಕಿಗೆ, ಕೊರಳಿಗೆ ಕತ್ತಿಯಾಗಬಹುದು ಮತ್ತು ಉರುಳಾಗಬಹುದು ಅಂಥ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಮತ್ತು ಹೆಣ್ಣು ಮಕ್ಕಳಿಗೆ ಸಿಕ್ಕಿದಂಥ ಒಂದು ಬ್ರಹ್ಮಾಸ್ತ್ರ ಇದು. ಈ ಬ್ರಹ್ಮಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಓಕೆ. ಅದೇ ನೀವು ದುಷ್ಟನ ಕೈಯಲ್ಲಿ ಅಥವಾ ದುಷ್ಟಳ ಕೈಯಲ್ಲಿ ಸಿಕ್ಕಿದಾಗ ಬ್ರಹ್ಮಾಸ್ತ್ರವು ಕೂಡ ಅದು ಇಡೀ ಪ್ರಪಂಚವನ್ನೇ ಭಸ್ಮ ಮಾಡುವಂಥ ಒಂದು ದುಷ್ಟಾಸ್ತ್ರವಾಗಿ ಅದು ಪರಿಣಾಮವನ್ನು ಬೀರ್ತದೆ. ಆ ಕಾರಣಕ್ಕಾಗಿ ಈ ಕಾನೂನಿನ ಜ್ಞಾನ ಪ್ರತಿಯೊಂದು ಯುವಕರಿಗೂ ಯುವತಿಯರಿಗೂ ಇರಬೇಕಾದದ್ದು ಅಗತ್ಯ ಇದೆ ಅನ್ನುವ ಕಾರಣಕ್ಕಾಗಿ ನಾನು ಅದರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ನೋಡಿ, ಇಲ್ಲಿಯವರೆಗೆ ವರದಕ್ಷಿಣೆ ಕಾನೂನು ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು. ಹೆಣ್ಣುಮಕ್ಕಳ ಬದುಕಿಗೆ ಅದೊಂದು ಅಸ್ತ್ರವಾಗಬೇಕು, ಅವರ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಅದೊಂದು ನೆಲೆಯಾಗಬೇಕು. ಆದ್ದರಿಂದ ನಮ್ಮ ಸಂವಿಧಾನಾತ್ಮಕವಾಗಿ ಅವರಿಗೆ ಒಂದಿಷ್ಟು ಅವಕಾಶಗಳನ್ನು ಮತ್ತು ಶಾಸಕಾಂಗ ಆಗಾಗ ಕಾಲಾನುಗತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಕರಣಗಳು ಬಂದಾಗ ಹೆಣ್ಣುಮಕ್ಕಳಿಗೆ ಒಂದು ಅವರ ಆತ್ಮಶಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ, ಅವರ ಬದುಕನ್ನು ಕಾಪಾಡಿಕೊಳ್ಳಿಕ್ಕೆ ಒಂದೊಂದು ಅಸ್ತ್ರದ ರೂಪದಲ್ಲಿ ಕಾನೂನಿನ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆದರೆ ನಮ್ಮ ಸಮಾಜ ಏನು ಹಾಸಿಗೆ ಅಡಿಯಲ್ಲಿ ನುಸುಳಿದರೆ ನಾವು ರಂಗೋಲಿ ಅಡಿಯಲ್ಲಿ ನುಸುತ್ತೇವೆ. ಕಾನೂನು ನಮಗೆ ಯಾವ ರೀತಿಯ ಅವಕಾಶವನ್ನು ಕೊಟ್ಟಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕಿಂತ ದುರುಪಯೋಗ ಮಾಡಿಕೊಳ್ಳುವವರ ಸಂಖ್ಯೆ ಅಧಿಕವಾಗಿದೆ. ಇತ್ತೀಚೆಗೆ ನೀವು ಗಮನಿಸಿದಿರಿ, ಮದುವೆಯಾಗಿ ಒಂದು ಮಗು ಇದ್ದಂಥ ಒಬ್ಬ ಟೆಕ್ಕಿ, ದೆಹಲಿ ಮತ್ತು ಉತ್ತರ ಭಾರತದ ಮೂಲದವರು, ಅವರ ಹೆಂಡತಿ ಮತ್ತು ಅವರ ಹೆಂಡತಿಯ ಮನೆಯವರ ಉಪಟಳವನ್ನು ತಾಳಲಾರದೆ ಎಷ್ಟು ಹಿಂಸಾತ್ಮಕವಾಗಿತ್ತು ಆ ಬದುಕಿನ ಚಿತ್ರಣ ಅಂತಂದರೆ, ಅವರ ಡೆತ್ ನೋಟ್ ಓದಿದವರಿಗೆ ಇಡೀ ದೇಶದಲ್ಲಿ ಅವರ ಪರವಾಗಿ ಒಂದು ಆಕ್ರೋಶದ ಅಲೆ ಹುಟ್ಕೊಳ್ತು. ಅವರಿಗೆ ಕಿರುಕುಳ ಕೊಟ್ಟಂಥ ಅವರ ಹೆಂಡತಿ ಮತ್ತು ಹೆಂಡತಿ ಮನೆಯವರ ಆ ಇಡೀ ಉಪಟಳ ಮತ್ತು ಕ್ರೌರ್ಯದ ವಿರುದ್ಧ
ಸಾಮೂಹಿಕವಾದಂಥ ಹೋರಾಟ ನಡೆದದನ್ನು ನೀವು ಗಮನಿಸಿದ್ದೀರಿ. ಅದರ ಜೊತೆಗೆ ವರದಕ್ಷಿಣೆ ಕಾನೂನಿನಲ್ಲಿ ಎಷ್ಟು ಹುಡುಗರ ಅಂದರೆ ಸಾತ್ವಿಕರು, ಒಳ್ಳೆಯವರು, ಒಳ್ಳೆ ಗುಣನಡತೆ ಇದ್ದಂಥ ಹುಡುಗರು ಕೂಡ ಬಲಿಯಾದದ್ದನ್ನು ನಾವು ಗಮನಿಸಿದ್ದೇವೆ. ಯಾವಾಗಲೂ ಒಂದು ಕಾನೂನು ಅಂತ ಬಂದಾಗ ಅದರ ಒಳ್ಳೆಯದೂ ಇದೆ, ಅದಕ್ಕೆ ಕೆಟ್ಟ ಮುಖವೂ ಇದೆ. ಹಾಗಾಗಿ ಈ ಕಾನೂನು ತೀರಾ ಸೂಕ್ಷ್ಮವಾಗಿರೋದ್ರಿಂದ ಇವತ್ತಿನ ಸುಶಿಕ್ಷಿತ ಹುಡುಗಿಯರು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಸಂತೋಷ. ಆದರೆ ದುರುಪಯೋಗ ಆಗುವ ಸಾಧ್ಯತೆಯು 80%ಕ್ಕೂ ಹೆಚ್ಚು. ಹಾಗಾಗಿ ಹುಡುಗರೇ ಜಾಗ್ರತೆ, ಹುಡುಗರೇ ಬಿ ಕೇರ್ಫುಲ್. ದಯವಿಟ್ಟು ಈ ವಿಡಿಯೋವನ್ನು ಕೇಳಿಸ್ಕೊಳ್ಳಿ ಮತ್ತು ಆ ರೀತಿಯ ಯಾವುದೇ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ತಪ್ಪು ಮಾಡದೇ ಇದ್ದಂಥ, ಸತ್ಯದಲ್ಲೇ ಇದ್ದಂಥ ಪರಸ್ಪರ ಗಂಡು ಮತ್ತು ಹೆಣ್ಣು ಪ್ರೀತಿಸಿ ಒಂದು ಒಪ್ಪಿಗೆಯ ನೆಲೆಗೆ ಬಂದು ಮುಂದೆ ನಡೆಯುವ ಎಲ್ಲ ಪ್ರಕ್ರಿಯೆಗೂ ಅವರು ಇಬ್ಬರೂ ಜವಾಬ್ದಾರರಾಗಿದ್ದರೂ ಕೂಡ ಯಾವುದೋ ಒಂದು ಸಣ್ಣ ಜಗಳ ಇತ್ಯಾದಿ ವೈಮನಸ್ಸು ಬಂದಾಗ ಅಥವಾ ಅವಳ ಮನಸ್ಸು ವಿಚಲಿತಗೊಂಡಾಗ ಈ ಹುಡುಗನನ್ನು ಒಂದು ಕಟ್ಟಿ ಹಾಕಿ ಇವನಿಗೆ ಮರ್ದನ ಮಾಡಬೇಕು ಅಂತ ಮನಸ್ಸಾದರೆ ಈ ಸೆಕ್ಷನ್ 69 BNS ಒಂದೇ ಒಂದು ಸಾಕು. ಅಷ್ಟು ಭಯಾನಕವಾಗಿದೆ ಮತ್ತು ಅಷ್ಟೇ ಅದ್ಭುತವಾದಂಥ ಶಸ್ತ್ರವು ಹೆಣ್ಣುಮಕ್ಕಳಿಗೆ ಇದಾಗಿದೆ. ಹಾಗಾದರೆ ಈ ಸೆಕ್ಷನ್ ಏನನ್ನು ಹೇಳ್ತಾ ಇದೆ? ಒಂದು ಹುಡುಗ ಹುಡುಗಿಗೆ ನಿನ್ನನ್ನು ಮದುವೆ ಆಗ್ತೇನೆ ಅನ್ನುವ ಪ್ರಾಮಿಸನ್ನು ಮಾಡಿ, ಲವ್ ಮಾಡಿ, ದೈಹಿಕ ಸಂಪರ್ಕವನ್ನು ಬೆಳೆಸಿ ಕೊನೆಗೆ ಅವನು ಕೈ ಕೊಡಲಿಕ್ಕೆ ಮುಂದಾದರೆ ಆವಾಗ ಈ ಹುಡುಗಿ ಈ ಸೆಕ್ಷನ್ 69 BNS ಅನ್ನು ಬ್ರಹ್ಮಾಸ್ತ್ರವಾಗಿ ಬಳಸಬಹುದು. ಏನು ಹೇಳುತ್ತೆ ಕಾನೂನು? ಇದು ಹೊಸ ಕಾನೂನು. ಈ ಕಾನೂನಿನ ಪ್ರಕಾರ ಈ ಹುಡುಗ ನನಗೆ ಮೋಸ ಮಾಡಿದ್ದಾನೆ, ಪ್ರೀತಿಯ ಹೆಸರಿನಲ್ಲಿ ನನ್ನನ್ನು ದಾರಿ ತಪ್ಪಿಸಿದ್ದಾನೆ, ನಿನ್ನನ್ನು ಮದುವೆ ಆಗ್ತೇನೆ ಅಂತ ಪ್ರಾಮಿಸ್ ಮಾಡಿ ಅವನು ವಚನ ಕೊಟ್ಟು ಇವತ್ತು ವಚನಬದ್ಧತೆಯನ್ನು ಪೂರೈಸ್ತಾ ಇಲ್ಲ, ವಚನ ಭ್ರಷ್ಟನಾಗಿದ್ದಾನೆ, ನನ್ನ ದೈಹಿಕ ಸಂಪರ್ಕವನ್ನು ಮಾಡಿದ್ದಾನೆ, ಮಾನಸಿಕವಾಗಿ ಘಾಸಿಗೊಳಿಸಿದ್ದಾನೆ, ನನಗೆ ನಂಬಿಸಿ ಕುತ್ತಿಗೆ ಕೊಯ್ದಿದ್ದಾನೆ ಅಂತ ಇವಳು ಬಾಯ್ದೆರೆಯಾಗಿ ಒಂದು ಕಂಪ್ಲೇಂಟನ್ನು ಮಾಡಿದ್ರೆ ಅದು FIR ಆಗುತ್ತೆ. FIR ಆದ ತಕ್ಷಣ ಹೆಣ್ಣುಮಗಳು ಯಾವುದೇ ರೀತಿಯಲ್ಲೂ ತನ್ನ ಸಮರ್ಥನೆಗಾಗಿ ಪೂರಕ ಸಾಕ್ಷ್ಯಗಳನ್ನು ಕೊಡಬೇಕಾಗಿಲ್ಲ. ಅತ್ಯಾಚಾರದಲ್ಲಿ ಏನಾಗುತ್ತೆ ಹೇಳಿ? ಈಗ ಮೊನ್ನೆ ಆ 12 ಜನ ಅವರನ್ನು ಮೊದಲು ಜಾಮೀನು ಕೊಟ್ಟರು, ಆಮೇಲೆ 7 ಜನ ಜಾಮೀನು ತಗೊಂಡ್ರು. ಆ ಜಾಮೀನು ಸಿಕ್ಕಿದ ಖುಷಿಯಲ್ಲಿ ರೋಡ್ ಶೋ ಮಾಡಿದ್ರಲ್ಲ, ಅಲ್ಲಿ ಸಂತ್ರಸ್ತೆಯ ಮೇಲೆ 19 ಜನ ಅವರು ಏನು ಅತ್ಯಾಚಾರ ಮಾಡಿದ್ದಾರೆ. ಆದರೆ ಅತ್ಯಾಚಾರ ನನ್ನ ಮೇಲೆ ಆಗಿದೆ ಸಾಮೂಹಿಕವಾಗಿ ಅಂತ ಹೇಳಿದ ಹೆಣ್ಣುಮಗಳು ಅದಕ್ಕೆ ಸಾಕ್ಷ್ಯವನ್ನು ಒದಗಿಸಲಿಕ್ಕೆ ಸೋತ ಕಾರಣ, ಸಾಕ್ಷ್ಯವನ್ನು ಒದಗಿಸಲಿಕ್ಕೆ ಆಗದೇ ಇದ್ದ ಕಾರಣ ಏನಾಯಿತು? ಅವರಿಗೆ ಕಾನೂನು ಪ್ರಕಾರ ಜಾಮೀನು ಸಿಕ್ಕಿತು. ಆದರೆ ಇಲ್ಲ, ಹಾಗಲ್ಲ. ಇಲ್ಲಿ ಹೆಣ್ಣುಮಗಳು ತನ್ನ ನಂಬಿಕೆಯನ್ನು ಇವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ, ನಂಬಿಸಿ ನನಗೆ ಮೋಸ ಮಾಡಿದ್ದಾನೆ, ನಂಬಿಸಿ ನನಗೆ ಮದುವೆ ಆಗ್ತಾನೆ ಅಂತೇಳಿ ದೈಹಿಕವಾಗಿ ಸಂಪರ್ಕ ಮಾಡಿದ್ದಾನೆ ಅಂತೇಳಿ FIR ಹಾಕಿದರೆ ಅವನು ನೇರವಾಗಿ ಅಪರಾಧಿ ಆಗ್ತಾನೆ. ಅವಳು ಯಾವುದೇ ಸಾಕ್ಷ್ಯಗಳನ್ನು ಏನನ್ನು ಕೊಡಬೇಕಾಗಿಲ್ಲ. ಹೆಣ್ಣು ಮಕ್ಕಳು ಇಷ್ಟು ಹೇಳಿದರೆ ಸಾಕು ಈ ಕಾನೂನಲ್ಲಿ. ಹಾಗಾದರೆ ಹುಡುಗರು ಏನು ಮಾಡಬೇಕು? ಹುಡುಗರಿಗೆ ಅವಕಾಶವೇ ಇಲ್ಲವೇ? ಯಾವುದೇ ಹೆಣ್ಣುಮಗಳು ಹಾಗಾದರೆ ಈ ವಕ್ಫ್ ಕಾಯ್ದೆ ಹಂಗಾಗ್ಬಿಡ್ತಲ್ಲ ಇದು. ನನ್ನ ಈ ಬಿಲ್ಡಿಂಗು ನನ್ನದು ಇರಬಹುದು, ಇಟ್ ಮೇ ಬಿ, ನನಗೆ ಹಾಗೆ ಅನ್ನಿಸ್ತದೆ ಅಂತಾದಾಗ ಅವರು ವಕ್ಫ್ ಬೋರ್ಡ್ನವರು ಅದನ್ನು ಒಳಗೆ ತಗೋಬೋದು. ಅದಕ್ಕೆ ತಿದ್ದುಪಡಿ ತಂದದ್ದು. ಹಾಗೆಯೇ ಈ ಹುಡುಗಿಯ ಸಂಬಂಧ, ಇವನು ನನಗೆ ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ, ನಂಬಿಕೆಯಿಂದ ನಾನು ಅವನಿಗೆ ಒಟ್ಟಿಗೆ ಮುಂದುವರೆದೆ, ಆದರೆ ಅವನು ಇವತ್ತು ಮದುವೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ, ನನಗೆ ನಂಬಿಕೆಯಿಂದ ನಾನು ಮೋಸ ಹೋಗಿದ್ದೇನೆ, ಇವನು ಮೋಸಗಾರ ಅಂತ ತಕ್ಷಣ ಅವನ ಮೇಲೆ FIR ಆಗ್ತದೆ. ಆದರೆ ಇದರಲ್ಲಿ ಬಚಾವಾಗಬೇಕು ಅಂದರೆ ಒಳ್ಳೆ ಹುಡುಗರಿಗೆ ಹೇಳ್ತಾ ಇರೋದು ನಾನು, ಈ ನಂಬಿಸಿ ಕುತ್ತಿಗೆ ಕೊಯ್ದವರಿಗೆ ಇದು ತಕ್ಕ ಶಾಸ್ತಿ ಆಗತಕ್ಕದ್ದು, ಅದು ಪ್ರಶ್ನೆ ಬೇರೆ. ಆದರೆ ಇದರಲ್ಲಿ ಯಾವುದೋ ಒಂದು ಹುಡುಗಿ ಅನಾವಶ್ಯಕವಾಗಿ ಒಬ್ಬ ಹುಡುಗನ ಮೇಲೆ ಸೇಡು ತೀರಿಸ್ಕೋಬೋದು, ಅವನ ಮೇಲೆ ಅನಾವಶ್ಯಕವಾಗಿ FIR ಹಾಕ್ಸ್ಬೋದು, ಅವನ ಬದುಕನ್ನು ಸಂಪೂರ್ಣ ಮುಗಿಸ್ಬಿಡ್ಬೋದು. ಇಂಥ ಕಿಡಿಗೇಡಿ ಹುಡುಗಿಯರು ಎಷ್ಟೋ ಒಳ್ಳೆ ಹುಡುಗರ ಬದುಕನ್ನು ಹಾಳು ಮಾಡಿದ್ದು ವರದಕ್ಷಿಣೆ ಕಾಯ್ದೆ ಇತ್ಯಾದಿಯಲ್ಲಿ ನಾವು ನೋಡಿದ್ದೇವೆ.
ಅಂಥ ಸಂದರ್ಭ ಬರಬಹುದು. ಆದ್ದರಿಂದ ಪರಸ್ಪರ ಒಪ್ಪಿಗೆ ಇದ್ದು ನೀವು ಲವ್ ಮಾಡ್ತಿದ್ದೀರಿ, ಮದುವೆ ಆಗಬೇಕು ಅಂತ ಹೊರಟಿದ್ದೀರಿ. ಆದರೂ ಮನವೆಂಬ ಮರ್ಕಟ, ಮನಸ್ಸು ಬಹಳ ತಿಳಿಯಾದ ಕೊಳ ಅದು. ಅಲ್ಲಿ ಒಂದು ಕಲ್ಲು ಬಿದ್ದರೂ ಸಾಕು ತೆರೆಗಳು ಹುಟ್ಕೊಳ್ತವೆ ಅಥವಾ ಸುಳಿಗಳು ಇರಬಹುದು. ಹಾಗಾಗಿ ನೀವೇನು ಮಾಡಬೇಕು, ಈ ಕಾನೂನಿನ ಪ್ರಕಾರ ಅದರ ತಜ್ಞರು ಹೇಳುವ ಪ್ರಕಾರ ಏನು ಅಂದರೆ, ನೀವು ಆ ಹುಡುಗಿಯನ್ನು ಪ್ರೀತಿಸಿದ್ದೀರಿ, ಆ ಪ್ರೀತಿಗೆ ಇಬ್ಬರು ಪೂರಕವಾಗಿದ್ದರ, ಇಬ್ಬರು ಪರಸ್ಪರ ಪ್ರೀತಿಸಿದ್ರಿ ಅಂತ ಆದರೆ ಅದಕ್ಕೆ ಯಾವ್ಯಾವುದೆಲ್ಲ ನಿಮ್ಮಲ್ಲಿ ಒಂದು ಕೊಡುಕೊಳ್ಳುವಿಕೆ, ಇದು ಚಾಟ್ ಇರ್ಬೋದು, ಪತ್ರ ಇರ್ಬೋದು, ಮೆಸೇಜ್ಗಳು ಇರ್ಬೋದು, ಪರಸ್ಪರ ಫೋಟೋ ತೆಗೆಸ್ಕೊಂಡದ್ದು ಇರ್ಬೋದು, ಸಂಭಾಷಣೆ ಇರ್ಬೋದು, ಅಥವಾ ನೀವೇನಾದರೂ ಗಿಫ್ಟ್ ಕೊಟ್ಟದ್ದಿರ್ಬೋದು, ದುಡ್ಡು ಕೊಟ್ಟದ್ದಿರ್ಬೋದು. ನಿಮ್ಮ ಪರಸ್ಪರ ಒಪ್ಪಿಗೆಯಿಂದಲೇ ಈ ಪ್ರೀತಿಯಾಗಿದೆ, ಬದುಕನ್ನು ಕಟ್ಟಲಿಕ್ಕೆ ಹೊರಟದ್ದು ಹೌದು. ಆದರೆ ಅದರ ಮಧ್ಯೆ ಏನೋ ಮಾನಸಿಕ ಒಂದು ವ್ಯತ್ಯಾಸ ಬಂತು, ಈ ಹಿನ್ನೆಲೆಯಲ್ಲಿ ಇದಾಗಿದೆ. ಅಥವಾ ಪರಸ್ಪರ ಒಪ್ಪಿಗೆಯಿಂದಲೇ ಪ್ರೀತಿಸಿದ್ದೆವು, ಪರಸ್ಪರ ಒಪ್ಪಿಗೆಯಿಂದಲೇ ದೈಹಿಕವಾಗಿ ಸೇರಿದ್ದೆವು ಅನ್ನೋದಕ್ಕೆ ನಿಮ್ಮತ್ರ ಇರಬಹುದಾದ ಎಲ್ಲ, ಹುಡುಗರೇ ಜಾಗ್ರತೆಯಿಂದ ಕೇಳಿ, ನಿಮ್ಮತ್ರ ಇರಬಹುದಾದ ಎಲ್ಲ ಡಿಜಿಟಲ್ ಇರ್ಬೋದು, ಅದು ಪತ್ರಗಿತ್ರ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಎಷ್ಟೇ ನೀವು ಪ್ರೀತಿಸಿದಿರಿ, ಗಾಢವಾಗಿ ಪ್ರೀತಿಸಿದ್ದೀರಿ, ಪರಸ್ಪರ ನಂಬಿಕೆ ಹೊಂದಿದ್ದೀರಿ ಅಂತ ಆದರೂ ಕೂಡ ನೀವು ಕೊಟ್ಟದ್ದು ತಗಡದ್ದು ಅಥವಾ ಕೊಡುಕೊಳ್ಳುವಿಕೆಯ ಎಲ್ಲ ವಿವರಗಳನ್ನು ದಯವಿಟ್ಟು ಹುಡುಗರೇ ದಾಖಲಾತಿ ಮಾಡಿಡಿ. ಈ ಕಾನೂನು ಸೆಕ್ಷನ್ 69 BNS ಆಧಾರದಲ್ಲಿ ಯಾವುದೇ ಹುಡುಗಿ ನಮಗೆ ಇವನು ನಂಬಿಸಿ ಮೋಸ ಮಾಡಿದ್ದಾನೆ, ಮದುವೆ ಆಗ್ತೇನೆ ಅಂತೇಳಿ ನನ್ನನ್ನು ಕುತ್ತಿಗೆ ಕೊಯ್ದಿದ್ದಾನೆ, ನನ್ನ ದೈಹಿಕ ಸಂಪರ್ಕ ಮಾಡಿದ್ದಾನೆ ಅಂತ ಆದರೆ, ಅವಳ FIR ಮಾಡ್ತಾಳೆ ಅಂತ ಆದರೆ, ಅದರಿಂದ ನೀವು ತಪ್ಪಿಸ್ಕೊಳ್ಳಿಕ್ಕೆ ಇರಬಹುದಾದಂಥದ್ದು ನೀವು ಪರಸ್ಪರ ಒಪ್ಪಿಗೆಯಿಂದ ಆದದ್ದು, ಪರಸ್ಪರ ಒಪ್ಪಿಗೆಯಿಂದ ಪ್ರೀತಿಸಿದ್ದು, ಪರಸ್ಪರ ಒಪ್ಪಿಗೆಯಿಂದಲೇ ನಾವು ಕೂಡಿದ್ದು ಅನ್ನೋದಕ್ಕೆ ಇರಬಹುದಾದ ಸಾಕ್ಷ್ಯಗಳನ್ನು. ಪ್ರೀತಿಯಲ್ಲಿ ಸಾಕ್ಷ್ಯಗಳು ಬೇಕಾ? ಪ್ರೀತಿಯನ್ನು ಸಾಕ್ಷಿ ಇಟ್ಕೊಂಡು ಪ್ರೀತಿ ಮಾಡಲಿಕ್ಕಾಗತ್ತಾ? ಪ್ರೀತಿಯನ್ನು ಸಾಕ್ಷ್ಯಗಳಿಂದಲೇ ಗೆಲ್ಲಿಕ್ಕಾಗತ್ತಾ? ಈ ವಾದಗಳೆಲ್ಲ ಬೇಡ. ಅದು ಭಾವನಾತ್ಮಕವಾದದ್ದು. ಇವತ್ತು ಪ್ರೀತಿ ಕೂಡ ವ್ಯಾವಹಾರಿಕವಾಗಿದೆ. ಪ್ರೀತಿ ಕೂಡ ಇವತ್ತು ಬದುಕಿನ ಒಂದು ಆಯುಧ ಆಗಿದೆ. ಅದಕ್ಕಾಗಿಯೇ ಇಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಬಂದಾಗ ಅತ್ಯಾಚಾರ ಮಾಡುವವರು ಪ್ರೀತಿಸುವವರಲ್ಲ, ನೆನಪಿಡಿ. ಅತ್ಯಾಚಾರ ಮಾಡುವವರು ಮಾನಸಿಕವಾಗಿ ವಿಕ್ಷಿಪ್ತರು, ಮಾನಸಿಕವಾಗಿ ಅಸ್ವಸ್ಥರು, ಮತ್ತು ಅವರು ಸರಿಯಾದಂಥ ಮಾನಸಿಕ ಸ್ಥಿತಿಯನ್ನು ಹೊಂದಿದವರು ಯಾರೂ ವ್ಯಭಿಚಾರಕ್ಕೆ ಕೈ ಹಾಕುವುದಿಲ್ಲ, ಅತ್ಯಾಚಾರಕ್ಕೆ ಕೈ ಹಾಕುವುದಿಲ್ಲ. ಅತ್ಯಾಚಾರ ಮಾಡ್ತಾರೆ ಅಂತಾದರೆ ಅವರು ಒಂದೋ ಕ್ರಿಮಿನಲ್ ಆಗಿರ್ತಾರೆ, ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ, ನಡತೆಗೆಟ್ಟಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಅವರು ಸಮಾಜದಲ್ಲಿ ಒಂದು ಪ್ರತ್ಯೇಕ ವರ್ಗ ಅದು. ಹಾಗಾಗಿ ಅವರಿಗಿದ ಅವಲಂಬಿಸುವುದಿಲ್ಲ. ಈ ಸಹಜವಾಗಿ ಒಂದು ಪ್ರೀತಿ, ಪ್ರೇಮ ಅಂತ ಹೊರಟು ಮದುವೆ ಆಗಬೇಕು ಅಂತ ಹೊರಟವರು, ಬದುಕನ್ನು ಕಟ್ಟಬೇಕು ಅಂತ ಹೊರಟವರು, ಅಥವಾ ಇವತ್ತಿನಲ್ಲಿ ದಿನಗಳಲ್ಲಿ ಲಿವಿಂಗ್ ಟುಗೆದರ್ ಬಹಳ ಜಾಸ್ತಿ ಆಗ್ತಾ ಇದೆ. ಈಗ ನೀವು ಲಿವಿಂಗ್ ಟುಗೆದರಲ್ಲಿ ಇದ್ದೀರಿ, ಲಿವಿಂಗ್ ಟುಗೆದರಲ್ಲಿ ಇರಬೇಕಾದ್ರೆ ಅದಕ್ಕೊಂದು ಬಾಂಡ್ ಮಾಡ್ಕೊಳ್ಳಿ, ಅದಕ್ಕೊಂದು ಪರಸ್ಪರ ಒಪ್ಪಿಗೆಯಿಂದ ನಾವು ಬದುಕ್ತಾ ಇದ್ದೇವೆ, ಒಪ್ಪಿಗೆಯಿಂದ ದೈಹಿಕ ಸಂಪರ್ಕ ಮಾಡ್ತಾ ಇದ್ದೇವೆ ಅಂತ ಅನ್ನೋದಕ್ಕೆ ಒಂದು ಪರಸ್ಪರ ಒಂದು ಡಾಕ್ಯುಮೆಂಟ್ ಮಾಡಿಕೊಳ್ಳಿ. ಆವಾಗ ಅವಳಿಗೂ ಸಮಸ್ಯೆ ಇಲ್ಲ, ನಿಮಗೂ ಸಮಸ್ಯೆ ಇಲ್ಲ. ಇಲ್ಲದೇ ಇದ್ದರೆ ಒಂದು ದಿನ ನಿಮಗೇನಾದರೂ ಒಂದು ತಾಕಲಾಟ ಆಯಿತು, ಪರಸ್ಪರ ವೈರುಧ್ಯ ಆಯಿತು, ಮಾನಸಿಕವಾಗಿ ನೀವು ಒಡೆದುಕೊಂಡ್ರಿ ಅಂತ ಆದಾಗ ಹೆಣ್ಣುಮಗಳು ನಿಮ್ಮನ್ನು ಬಲಿಪಶು ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಪರಸ್ಪರ ಒಪ್ಪಿಗೆಯಿಂದಲೇ ಬದುಕ್ತೀರಿ, ಪರಸ್ಪರ ಒಪ್ಪಿಗೆಯಿಂದಲೇ ಲಿವಿಂಗ್ ಟುಗೆದರ್ ಇದ್ದೀರಿ, ಅನ್ಯೋನ್ಯವಾಗಿದ್ದೀರಿ. ಆದರೆ ಎಷ್ಟು ದಿನ, ಯಾವತ್ತಾದರೂ ಒಂದು ಗುಡುಗು ಸಿಡಿಲು ಮಿಂಚು ಬರಬಹುದಲ್ಲ, ಅದರ ಪರಿಣಾಮ ಲೈಟ್ ಆಫ್ ಆಗ್ಬಹುದಲ್ಲ, ಆ ಕತ್ತಲೆಯಲ್ಲಿ ಏನಾದರೂ ಸಂಭವಿಸಬಹುದಲ್ಲ. ಆದ್ದರಿಂದ ಸೆಕ್ಷನ್ 69 BNS ಏನೊಬ್ಬ ಹೆಣ್ಣುಮಕ್ಕಳಿಗಿರುವಂಥ ಒಂದು ಬ್ರಹ್ಮಾಸ್ತ್ರ ಇದೆಯಲ್ಲ, ಅದರಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತಾದರೆ ಸಾತ್ವಿಕರಿಗೆ, ಸತ್ಯವಂತರಿಗೆ, ಒಳ್ಳೆಯ ಮನೋಭಾವ ಇದ್ದವರಿಗೆ ನಾನು ಹೇಳ್ತಾ ಇರೋದು, ಮೋಸ ಮಾಡುವ ಹುಡುಗರಿಗೆ ಈ ಪಾಠ ಅಲ್ಲ.
ಮೋಸ ಮಾಡೋ ಹುಡುಗರಿಗೆ ಈ ಸೆಕ್ಷನ್ ಪ್ರಕಾರ 10 ವರ್ಷ ಶಿಕ್ಷೆ ಆಗತಕ್ಕದ್ದು. ಆದರೆ ಎಲ್ಲೋ ಒಂದು ಹೆಣ್ಣುಮಗಳು ನಿಮ್ಮನ್ನು ಬಲಿಪಶು ಮಾಡಲಿಕ್ಕೆ ಬರ್ತಾಳೆ ಅಂತ ಆದರೆ ಈ ಕಾನೂನಿನಿಂದ ನೀವು ತಪ್ಪಿಸಿಕೊಳ್ಳಬಹುದಾದಂಥ ಸಾಧ್ಯತೆಗಳು, ನೀವು ಏನೇನು ಪರಸ್ಪರ ಒಪ್ಪಿಗೆಯಿಂದಲೇ ಮುಂದುವರೆದಿದ್ದೀರಿ ಅನ್ನೋದಕ್ಕೆ ಇರಬಹುದಾದ ಎಲ್ಲ ಸಾಕ್ಷ್ಯಗಳನ್ನು ಒಂದು ಕಡೆ ಇಟ್ಟಿರಿ. ಅದು ಆಪತ್ತು ಕಾಲಕ್ಕೆ ಒದಗುವಂಥ ಆಪತ್ತು ಬಂಧು. ಎಷ್ಟೇ ಪ್ರೀತಿ ಇರಲಿ, ಏನೇ ಅನ್ಯೋನ್ಯತೆ ಇರಲಿ, ಆದರೆ ಪರಸ್ಪರ ನಾವು ಒಪ್ಪಿಗೆಯಿಂದಲೇ ನಾವು ಪ್ರೀತಿಸಿದ್ದೇವೆ, ಒಟ್ಟಾಗಿದ್ದೇವೆ, ಕೂಡಿದ್ದೇವೆ, ಬದುಕುತ್ತಾ ಇದ್ದೇವೆ, ಬದುಕಲಿಕ್ಕೆ ಹೊರಟಿದ್ದೇವೆ ಅನ್ನುವಂಥ ನೆಲೆಗಳನ್ನು ಇಟ್ಟುಕೊಂಡು ಈ ಕಾನೂನಿನ ಪ್ರಕಾರ ನೀವು ಬದುಕುವುದು ಒಳ್ಳೆಯದು. ಇಲ್ಲದೇ ಇದ್ದರೆ ದಿಗಡಿಶಾಣಿ ಹೆಣ್ಮಕ್ಳಿರ್ತಾರಲ್ಲ, ತಮ್ಮ ಸ್ವಾರ್ಥವನ್ನು ಬಳಸ್ಕೊಂಡು ನಿಸ್ವಾರ್ಥ ಒಬ್ಬ ಹುಡುಗನಿಗೋ ಅಥವಾ ಪರಸ್ಪರ ಒಪ್ಪಿಗೆಯಿಂದಲೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವನನ್ನು ಬಲಿಪಶು ಮಾಡುವಂಥ ಸಂದರ್ಭಕ್ಕೆ ಒಳಗಾಗಬಹುದು ಈ ಸೆಕ್ಷನ್ನಿಂದ. ಅದಲ್ಲದೇ ಇದ್ದರೆ ಹೆಣ್ಣು ಮಕ್ಕಳಿಗಾಗುವ ಅನ್ಯಾಯ, ಗಂಡು ಮಕ್ಕಳಿಂದ ಆಗುವಂಥ ಮೋಸ, ಆ ಮೋಸದಿಂದ ಆಗಬಹುದಂಥ ವಂಚನೆ, ಮತ್ತು ನಂಬಿಸಿ ಕುತ್ತಿಗೆ ಕೊಯ್ಯುವಂಥ ಈ ದರಿದ್ರ ಹುಡುಗರಿಗೆ ಬುದ್ಧಿ ಕಲಿಸಲಿಕ್ಕೆ ಈ ಸೆಕ್ಷನ್ನು ಮಾಡಿದ್ದು. ಹೆಣ್ಣು ಮಕ್ಕಳಿಗೊಂದು ಅಸ್ತ್ರವನ್ನಾಗಿ ನಮ್ಮ ಕಾನೂನು ಅದಕ್ಕೆ ಕೊಟ್ಟಿದೆ. ಆದರೆ ಈ ಅಸ್ತ್ರ ದುರುಪಯೋಗ ಆಗೋದಿಲ್ಲ ಅಂತೇನಿಲ್ವಲ್ಲ. ಹಿಂದೆ ರಾಕ್ಷಸರೆಲ್ಲ ತಪಸ್ ಮಾಡಿ ಅಸ್ತ್ರಶಸ್ತ್ರಗಳನ್ನು ಪಡ್ಕೊಳ್ತಿದ್ರಲ್ಲ ವರದ ರೂಪದಲ್ಲಿ, ಆದರೆ ಅವರೇನು ಒಳ್ಳೆಯದೇ ಮಾಡಿದ್ರಾ? ಇಲ್ಲ. ಹಾಗೆ ಅಂಥ ರಾಕ್ಷಸರು ಗಂಡು ಮಕ್ಕಳಲ್ಲೂ ಇರ್ತಾರೆ, ಹೆಣ್ಣುಮಕ್ಕಳಲ್ಲೂ ಇರ್ತಾರೆ. ಇವತ್ತಿನ ಆಧುನಿಕ ಜಗತ್ತಲ್ಲಿ ಹೆಣ್ಣುಮಕ್ಕಳು ಸ್ವಲ್ಪ ಇಂಥ ವಿಷಯಗಳಲ್ಲಿ ಗಂಡು ಮಕ್ಕಳಿಗೆ ಬುದ್ಧಿ ಕಲಿಸಬೇಕು, ಅವನನ್ನೊಂದು ಹಳ್ಳಕ್ಕೆ ಹಾಕಬೇಕು, ಅವನನ್ನೊಂದು ಮುಗಿಸಬೇಕು ಅನ್ನುವಂಥ ಈರ್ಷೆ, ದ್ವೇಷ, ಈ ಥರದ ಹೆಣ್ಣುಮಕ್ಕಳನ್ನು ನಾವು ಹೆಚ್ಚು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಸೆಕ್ಷನ್ನಲ್ಲಿ ಇರಬಹುದಾದಂಥ ಶಕ್ತಿ, ಇರಬಹುದಾದ ದೌರ್ಬಲ್ಯ, ಇರಬಹುದಾದಂಥ ಹಾನಿ ಮತ್ತು ಇದರಿಂದ ಆಗಬಹುದಾದಂಥ ಅನಾಹುತಗಳು ಗಂಡಸು ಸಮಾಜದ ಮೇಲೆ, ಅದನ್ನು ನಿಮಗೆ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಇದನ್ನು ಹೇಳಿದ್ದೇನೆ. ಇದರ ಅರ್ಥ ಕಾನೂನನ್ನು ಎಲ್ಲರೂ ಕೈ ತಗೊಳ್ತಾರೆ, ಕಾನೂನನ್ನು ಎಲ್ಲರೂ ದುರುಪಯೋಗ ಪಡಿಸ್ಕೊಳ್ತಾರೆ. ಹೆಣ್ಣುಮಕ್ಕಳು ಗಂಡು ಮಕ್ಕಳ ಮೇಲೆ ಈ ಕಾನೂನನ್ನು ತನ್ನ ಸ್ವಾರ್ಥಕ್ಕಾಗೇ ಬಳಸ್ತಾರೆ ಅನ್ನೋದು ನನ್ನ ಉದ್ದೇಶ ಅಲ್ಲ. ಕಾನೂನು ಅಂತ ಮಾಡೋದು ಯಾವಾಗ ಅಂತಂದರೆ, ಕಾನೂನು ಅಂತ ಮಾಡೋದು ಯಾವ್ಯಾವ ರೀತಿಯಲ್ಲಿ ಮನುಷ್ಯ ಉಲ್ಲಂಘಿಸ್ತಾನೆ, ಯಾವ್ಯಾವ ರೀತಿಯಲ್ಲಿ ಮನುಷ್ಯ ಅದನ್ನು ದುರುಪಯೋಗ ಮಾಡ್ಕೊಳ್ತಾನೆ, ಅದರ ಲಾಭವನ್ನು ತೆಗೆದುಕೊಳ್ತಾನೆ, ಮತ್ತು ಯಾವುದೇ ರೀತಿಯಲ್ಲೂ ಒಂದು ಹಂತದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಆಗದೇ ಇದ್ದಾಗ ಸಾಮಾಜಿಕವಾದಂಥ ಒಂದು ವ್ಯವಸ್ಥೆಯಲ್ಲಿ, ಆವಾಗ ಅದಕ್ಕೆ ಒಂದು ಕಾನೂನಿನ ಒಂದು ಅಸ್ತ್ರ ಅಂತ ಬರ್ತದೆ. ಆದರೆ ಅಸ್ತ್ರಶಸ್ತ್ರಗಳು ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆದರೆ ಸಂತೋಷ. ಅದು ಆ ಬಳಕೆ ಆಗದೇ ಇದ್ದಾಗ ಅದರ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಅಂತ ಕೆಲವರು ಮುಂದಾದಾಗ ಆವಾಗ ನಾವು ಏನು ಮಾಡಬೇಕು? ಇದು ನಮ್ಮ ಹುಡುಗರಿಗೆ ಒಂದಿಷ್ಟು ಟಿಪ್ಸು, ಹುಡುಗರಿಗೆ ನಾನು ಹೇಳುವ ಒಂದಿಷ್ಟು ಜಾಗ್ರತೆ, ಮತ್ತು ನಿಮಗೆ ಕಿಡಿಗೇಡಿ ಹುಡುಗಿಯರಿಂದ ತಪ್ಪಿಸ್ಕೊಳ್ಳಿಕ್ಕೆ ಇರುವಂಥ ದಾರಿ ಇಷ್ಟು. ಸತ್ಯದ ದಾರಿಯಲ್ಲಿ ನೀವು ಅದಕ್ಕೆ ಡಾಕ್ಯುಮೆಂಟ್ ಮಾಡಿಕೊಳ್ಳಿ, ಸಾಕ್ಷ್ಯಗಳನ್ನು ಇಟ್ಕೊಳ್ಳಿ. ಯಾವುದೋ ಒಂದು ಕೆಟ್ಟ ಆಲೋಚನೆಯಲ್ಲಿ ನಿಮ್ಮನ್ನು ಮುಗಿಸ್ಲಿಕ್ಕೆ ಬಂದಂಥ ಸಿಂಹಿಣಿಯರಿಂದ ರಕ್ಷಿಸಿಕೊಳ್ಳುವಂಥ ದಾರಿಯು ಈ ಸೆಕ್ಷನ್ನಲ್ಲಿದೆ. ಆದರೆ ಇದರ ಮೂಲಭೂತವಾದ ಉದ್ದೇಶ ಹೆಣ್ಣು ಮಕ್ಕಳಿಗೆ ಮೇಲೆ ಆಗುವಂಥ ಪುರುಷರ ಅನ್ಯಾಯವನ್ನು ನಂಬಿಸಿ ಕುತ್ತಿಗೆ ಕೊಯ್ಯುವಂಥ ಈ ದರಿದ್ರ ಸಂಸ್ಕೃತಿಯ ಹುಡುಗರಿಂದ ಬಚಾವ್ ಮಾಡಿಕೊಳ್ಳಿಕ್ಕೆ ಇರುವಂಥ ಒಂದು ಅದ್ಭುತವಾದ ಕಾನೂನು. ಆದರೆ ಅದರಲ್ಲಿ ದುರುಪಯೋಗ ಆದಾಗ ಸಾತ್ವಿಕ ಹುಡುಗರಿಗಾಗಬಹುದಾದ ತೊಂದರೆಯನ್ನು ಕೂಡ ತಪ್ಪಿಸಿಕೊಳ್ಳಿಕ್ಕಿರುವ ಅವಕಾಶವನ್ನು ಕಾನೂನಾತ್ಮಕವಾಗಿ ನಿಮಗೆ ಇವತ್ತು ಅದನ್ನು ಹೇಳಬೇಕಾಗಿತ್ತು. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಇಂಥ ಕಾನೂನು ಒಳ್ಳೆಯದೂ ಆಗ್ಬೋದು, ಕೆಟ್ಟದ್ದೂ ಆಗ್ಬೋದು. ಅದರ ಎರಡೂ ಮುಖವನ್ನು ನಾವು ನೋಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗತ್ತೆ. ಜಾಗ್ರತೆ. ನಮಸ್ತೆ.